ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಲ್ಲರಿಗೂ ರಾಯರ ವರ್ಧಂತಿ ಮಹೋತ್ಸವದ ಶುಭಾಶಯಗಳು. ರಾಯರಿಗೆ ಎಲ್ಲರೂ ಸಹ ಪೂಜೆ ಮಾಡಿರ್ತೀರ. ನಾನು ಯಾವ ರೀತಿ ಮನೆಯಲ್ಲಿ ಪೂಜೆನ ಮಾಡ್ಕೊಳ್ತಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ, ವಿಡಿಯೋಗೊಂದು ಲೈಕ್ ಮಾಡಿ. ರಾಯರ ವರ್ಧಂತಿ ಮಹೋತ್ಸವನ ನಾವು ನಮ್ಮ ಮನೇಲಿ ಮಾಡ್ತಾ ಇರೋದು ಫಸ್ಟು ಟೈಮು. ಇದುವರೆಗೂ ರಾಯರಿಗೆ ಈ ರೀತಿ ವಿಶೇಷ ಪೂಜೆ ಆಗಲಿ ಅಥವಾ ವರ್ಧಂತಿ ಸೇವೆ ಆಗಲಿ, ಅವರ ಹುಟ್ಟುಹಬ್ಬದ ಆಚರಣೆ ಆಗಲಿ ನಾವು ಯಾವತ್ತೂ ಮಾಡಿರಲಿಲ್ಲ. ನಮ್ಮ ಜೀವನದಲ್ಲಿ ಇವತ್ತೇ ಫಸ್ಟು ನಾವು ರಾಯರಿಗೆ ವರ್ಧಂತಿ ಮಹೋತ್ಸವ ಪೂಜೆನ ಮಾಡ್ತಾ ಇರೋದು. ಯಾವ ರೀತಿ ಮಾಡಿಕೊಂಡೆ ಅಂತಂದರೆ, ಬೆಳಿಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಎಲ್ಲ ಮಾಡಿ ರಾಯರ ಫೋಟೋಗೆ ಹೂವಿಂದ ಅಲಂಕಾರ ಮಾಡಿಕೊಂಡು ಗಂಧ ಎಲ್ಲ ಇಟ್ಟು ಫಸ್ಟು ನಾನು ಅಭಿಷೇಕನ ಮಾಡಿಕೊಂಡೆ. ಇನ್ನೊಂದು ಬೇಜಾರು ಏನು ಅಂತಂದರೆ, ವೆಂಕಟೇಶ್ವರ ಸ್ವಾಮಿ ಫೋಟೋ ಮನೆಯಲ್ಲಿ ಮೊದಲು ಇತ್ತು. ಇವಾಗ ನಾವು ಮನೆ ಚೇಂಜ್ ಮಾಡಾದ್ಮೇಲೆ ಫೋಟೋ ಮಿಸ್ ಆಗಿದೆ. ಫೋಟೋ ಇದೆ ಅಂತ ಹೇಳಿ ನಾನು ಬೇರೆ ಫೋಟೋ ತರಲಿಲ್ಲ. ಅದೊಂದು ಬೇಜಾರಾಯಿತು. ಆ ಫೋಟೋಗೂ ಸಹ ಪೂಜೆ, ವೆಂಕಟೇಶ್ವರ ಸ್ವಾಮಿ ಫೋಟೋ ಇಲ್ಲ, ವೆಂಕಟೇಶ್ವರ ಸ್ವಾಮಿಗೆ ಪೂಜೆನ ಮಾಡೋಕ್ಕಾಗಿಲ್ಲ ಅಂತ ಬೆಳಗ್ಗೆನೇ ಸ್ವಲ್ಪ ತಲೆ ಬಿಸಿ ಆಗಿತ್ತು. ಆಮೇಲೆ ರಾಯರಿಗೇ ಪೂಜೆ ಮಾಡೋಣ, ವೆಂಕಟೇಶ್ವರ ಸ್ವಾಮಿ ಫೋಟೋ ಇಲ್ಲ ಅಂದರೂ ಪರವಾಗಿಲ್ಲ, ರಾಯರಿಗೆ ಪೂಜೆ ಮಾಡೋಣ ಅಂತ ಹೇಳಿ ನಾನು ಪೂಜೆ ಮಾಡೋಕ್ಕೆ ಶುರುನ ಮಾಡಿಕೊಂಡೆ. ರಾಯರ ಫೋಟೋಗೆ ಗಂಧ ಇಟ್ಟು ಹೂವಿಂದ ಅಲಂಕಾರ ಮಾಡಿಕೊಂಡು ಫಸ್ಟು ರಾಯರ ಬೃಂದಾವನ ರಾಯರ ವಿಗ್ರಹಕ್ಕೆ ನಾನು ಅಭಿಷೇಕನ ಮಾಡಿಕೊಂಡೆ. ಪಂಚಾಮೃತ ಅಭಿಷೇಕನ ಮಾಡ್ಕೊಂಡಿರೋದು. ಅಭಿಷೇಕ ಮಾಡ್ಕೊಂಡಿರೋವಂಥ ವಿಡಿಯೋನ ನಾನು ಇಲ್ಲಿ ಹಾಕಿಲ್ಲ. ಯಾರಿಗಾದರೂ ಆ ವಿಡಿಯೋ ಬೇಕು ಅಂತಂದರೆ, ಅಭಿಷೇಕದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಭಿಷೇಕ ಎಲ್ಲ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ರಾಯರ ಬೃಂದಾವನ ವಿಗ್ರಹಕ್ಕೆ ಹೂವು ಹಾಕಿ ಗಂಧ ಎಲ್ಲ ಇಟ್ಟು ರೆಡಿನ ಮಾಡಿಕೊಂಡೆ. ಇವತ್ತು ನಾನು ರಾಯರ ವಿಗ್ರಹದ ಕೆಳಗಡೆ 5 ವೀಳ್ಯದೆಲೆನ ಇಟ್ಕೊಂಡಿದ್ದೀನಿ. ವೀಳ್ಯದೆಲೆಗೆ ಗಂಧ, ಅರಿಶಿನ, ಕುಂಕುಮ ಇಟ್ಟು ಅದ್ರ ಮೇಲೆ ನಾನು ರಾಯರ ವಿಗ್ರಹನ ಇಟ್ಕೊಂಡು ಹೂವೆಲ್ಲ ಹಾಕಿ ನಾನು ಅಲಂಕಾರ ಮಾಡ್ಕೊಂಡಿದ್ದೀನಿ. 3 ದಿನಗಳ ಕಾಲ 7 ಮಣ್ಣಿನ ದೀಪಾರಾಧನೆ ಮಾಡ್ತಾ ಇದ್ನಲ್ಲ, ಅದು ಇವತ್ತಿಗೆ ಕೊನೆ ದಿನ ಆಗಿರೋದ್ರಿಂದ 7 ಮಣ್ಣಿನ ದೀಪಗಳು ಸಹ ನಾನು ರಾಯರ ಫೋಟೋ ಮುಂದೆ ಹಚ್ಕೊಳ್ತಾ ಇದ್ದೀನಿ. 7 ಮಣ್ಣಿನ ದೀಪಗಳನ್ನ ತಟ್ಟೆಯಲ್ಲಿ ಇಟ್ಟು ಆಮೇಲೆ ನಾವು ರಾಯರ ಫೋಟೋ ಮುಂದೆ ಇಡಬೇಕಿತ್ತು. ನಮ್ಮ ಮನೇಲಿ ಜಾಗ ಸಾಕಾಗಲಿಲ್ಲ ದೇವ್ರ ಮನೆಯಲ್ಲಿ ಅಂತ ಹೇಳಿ ನಾನು ಹಾಗೇ ಹಚ್ಕೊಂಡಿದ್ದೀನಿ. ಈ ರೀತಿಯೂ ಹಚ್ಕೋಬೋದು, ತಟ್ಟೆ ಮೇಲೆ ಇಟ್ಟೂ ಸಹ ಹಚ್ಕೋಬೋದು. ರಾಯರ ಫೋಟೋ ಮುಂದೆ ಇರುವಂಥ ದೀಪಗಳನ್ನ ನಾನು ಇವಾಗ ಹಚ್ಕೊಳ್ತಾ ಇದ್ದೀನಿ. ದೀಪ ಎಲ್ಲ ಹಚ್ಚಾದ್ಮೇಲೆ ರಾಯರ ಮುಂದೆ ಇರುವಂತಹ 2 ಮಣ್ಣಿನ ದೀಪಗಳು ಸಹ ಹಚ್ಕೊಂಡು ನೈವೇದ್ಯಕ್ಕೆ ನಾನಿಲ್ಲಿ ಹಯಗ್ರೀವ ಮಾಡಿದೆ. ಹಾಗೆಯೇ ಪುಳಿಯೋಗರೆ, ಸ್ವಲ್ಪ ಕೋಸಂಬರಿ, 3 ಥರದ ಹಣ್ಣುಗಳು, 1 ಲೋಟದಲ್ಲಿ ಹಸಿ ಹಾಲು, ನೀರನ್ನ ಇಟ್ಟು ನಾನಿಲ್ಲಿ ಮಹಾಮಂಗಳಾರತಿನ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಮನೆ ದೇವರಿಗೆ ಪೂಜೆನ ಮಾಡಿ, ಗಣೇಶ ದೇವರಿಗೆ ಪೂಜೆನ ಮಾಡಿ, ಅದಾದಮೇಲೆ ನಾವು ರಾಯರಿಗೆ ಪೂಜೆನ ಮಾಡಬೇಕಾಗುತ್ತೆ. ಪೂಜೆ ಮಾಡಬೇಕಾದ್ರೆ ಶ್ರೀ ಗುರು ರಾಘವೇಂದ್ರಾಯ ಸ್ವಾಮಿ ನಮಃ ಅಂತ ನಾನು ಸ್ತೋತ್ರನ ಹೇಳ್ಕೊಂಡು ಪೂಜೆನ ಮಾಡಿದೆ. ನಾನು ಓದ್ ಬ್ಲಾಗಲ್ಲಿ ಹಾಕಿದ್ದೆ ರಾಯರಿಗೆ ಯಾವ ರೀತಿ ವರ್ಧಂತಿ ದಿನ ರಾಯರಿಗೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ ನಾನು ಓದ್ ಬ್ಲಾಗಲ್ಲೇ ಶೇರ್ ಮಾಡಿದ್ದೀನಿ. ಇಲ್ಲಿ ದೀಪ ಎಲ್ಲ ಹಚ್ಕೊಂಡಾದ್ಮೇಲೆ ಹಣ್ಣು ಕಾಯಿನ ಒಡೆದು ನಾನಿಲ್ಲಿ ಪೂಜೆನ ಮಾಡ್ಕೊಳ್ತಾ ಇರೋದು. ಕಾಯಿನ ಒಡೆದಾಗ ಎಳ್ಳಿರುತ್ತಲ್ಲ, ಆ ನೀರನ್ನ ನಾವು ರಾಯರ ಫೋಟೋಗೆ ಇಟ್ಟಿರೋವಂಥ ನೈವೇದ್ಯದ ಮೇಲೆ ಹಾಕ್ಕೊಂಡು ಉಳಿದಿರೋವಂಥ 5 ಮಣ್ಣಿನ ದೀಪಗಳನ್ನ ಇವಾಗ ಹಚ್ಕೊಳ್ತಾ ಇದ್ದೀನಿ. ಫಸ್ಟು 2 ಮಣ್ಣಿನ ದೀಪಗಳನ್ನ ಹಚ್ಚಿ ರಾಯರ ಫೋಟೋಗೆ, ಮನೆ ದೇವ್ರ ಫೋಟೋಗೆ, ಗಣೇಶ ದೇವ್ರ ಫೋಟೋಗೆ ನಾನು ಪೂಜೆನ ಮಾಡ್ಕೊಂಡಿದ್ದೆ. ಇವಾಗ ಉಳಿದಿರೋವಂಥ 5 ಮಣ್ಣಿನ ದೀಪಗಳನ್ನ ಹಚ್ಚಿ ಮತ್ತೆ ಇನ್ನೊಂದು ಸಲ ನಾನು ಧೂಪ ಗಂಧದ ಕಡ್ಡಿಯಿಂದ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಹಣ್ಣು ಕಾಯಿ ಎಲ್ಲ ಒಡೆದಾದ್ಮೇಲೆ ಕೊನೆಯದಾಗಿ ನಾನು ಮಹಾಮಂಗಳಾರತಿನ ಮಾಡಿಕೊಂಡೆ. ಈ ಪೂಜೆನ ನಾನು ಬೆಳಿಗ್ಗೆ 5:30 ಒಳಗಡೆ ಮುಗಿಸ್ಕೊಂಡಿದ್ದೆ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತ ಹೇಳಿ ಬೆಳಿಗ್ಗೆ ಬೇಗ ಎದ್ದು ಪೂಜೆನ ಮಾಡಿ ಮುಗಿಸ್ಕೊಂಡಿದ್ದು. ಕೊನೆಯದಾಗಿ ಇಲ್ಲಿ ನಾನು ಏಕ ಆರತಿಯಿಂದ ಆರತಿನ ಮಾಡಿಕೊಂಡೆ. ರಾಯರು ನಮ್ಮ ಮನೆಗೆ ಬಂದಾಗ ನನಗೆ ರಾಯರಿಗೆ ಪೂಜೆ ಮಾಡೋಕ್ಕೆ ಮನಸ್ಸೇ ಇರಲಿಲ್ಲ. ನಾನು ಯಾಕೆ ರಾಯರಿಗೆ ಪೂಜೆ ಮಾಡಬೇಕು ಅಂತ ನನ್ನ ಮೈಂಡಲ್ಲಿತ್ತು. ಇವಾಗ ಹೇಗಾಗಿದೆ ಅಂತಂದರೆ, ರಾಯರಿಗೆ ಪೂಜೆ ಮಾಡದೆ ನನಗೆ ಇರೋಕ್ಕೆ ಆಗಲ್ಲ, ಆ ರೀತಿ ಆಗಿದೆ. ನಮ್ಮ ಅಣ್ಣ ಈಗೇನೆ ಮಂತ್ರಾಲಯಕ್ಕೆ ಹೋಗಿದ್ದಾಗ ರಾಯರ ಫೋಟೋನ ತೊಗೊಬಂದು ಕೊಟ್ಟು 2 ವಾರ ಆದರೂ ಸಹ ನಾನು ರಾಯರ ಫೋಟೋಗೆ ಪೂಜೆ ಮಾಡಿರಲಿಲ್ಲ. ಆಮೇಲೆ ಇದ್ದಕ್ಕಿದ್ದಂಗೆ ಯಾಕೋ ಪೂಜೆ ಮಾಡಬೇಕು ಅಂತ ಅನ್ನಿಸ್ತು. ಆವಾಗಿಂದ ನಾನು ರಾಯರಿಗೆ ಪೂಜೆನ ಮಾಡಿಕೊಂಡು ಬಂದಿರೋ ಅಂಥದ್ದು. ರಾಯರಿಗೆ ನಾನು ಚಿಕ್ಕವಳಿದ್ದಾಗ ಒಂದ್ಸಲಿಯೂ ಸಹ ಕೈ ಮುಗಿಯೋದು ಅಥವಾ ರಾಯರ ಮಠಕ್ಕೆ ಹೋಗೋದು ಆ ರೀತಿ ಏನೂ ಮಾಡಿರಲಿಲ್ಲ. ಇವಾಗ ಹೇಗಾಗಿದೆ ಅಂತ ಅಂದರೆ, ರಾಯರಿಗೆ ಪೂಜೆ ಮಾಡಿದೆ, ರಾಯರ ನೆನಪು ಮಾಡ್ಕೊಳ್ದೆ ನನಗೆ ಇರೋಕ್ಕೆ ಆಗ್ತಾ ಇಲ್ಲ, ಆ ರೀತಿ ಆಗಿದೆ. ನಾನು ಇರೋ ತನಕನೂ ರಾಯರ ಸೇವೆ ಮಾಡಬೇಕು, ರಾಯರಿಗೆ ಪೂಜೆ ಮಾಡಬೇಕು ಅಂತ ಇವಾಗ ನಾನು ಅಂದ್ಕೊಂಡಿದ್ದೀನಿ. ಕೊನೆಯದಾಗಿ ಇಲ್ಲಿ ನಾನು ಸಂಕಲ್ಪನ ಮಾಡ್ಕೊಂಡಿರೋ ಅಂಥದ್ದು. ಸಂಕಲ್ಪ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಹೂವು ಅಕ್ಷತೆನ ಕೈಲಿ ಇಟ್ಕೊಂಡು ನಮ್ಮ ಸುತ್ತ ನಾವೇನೆ 3 ಸುತ್ತು ಸುತ್ತಿ ರಾಯರ ಫೋಟೋ ಕೆಳಗಡೆ ಭಾಗಕ್ಕೆ ಹಾಕಬೇಕಾಗುತ್ತೆ. ಅಂತಂದರೆ ರಾಯರ ಪಾದದ ಕೆಳಗಡೆ ನಾವು ಅಕ್ಷತೆ ಮತ್ತು ಹೂವನ್ನ ಹಾಕಿ ಇವತ್ತಿನ ಈ ಪೂಜೆನ ನಾನು ಮುಗಿಸ್ಕೊಂಡೆ. ನನ್ನ ಜೊತೆಲಿ ನಮ್ಮ ಮನೆಯವರು ಹಾಗೆಯೇ ಪಾಪು 3 ಜನ ಸೇರಿ ನಾವು ಪೂಜೆನ ಮಾಡ್ಕೊಂಡಿದ್ದು. ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿಕೊಂಡ್ರೆ ರಾಯರಿಗೆ ಬೇಗ ಸಲ್ಲುತ್ತೆ.
ರಾಯರು ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ಜೀವನ ಬೇರೆ ಥರನೇ ಬದಲಾಗಿದೆ. ನನಗಂತೂ ರಾಯರ ಮೇಲೆ ತುಂಬ ಭಕ್ತಿ ಆಗಿದೆ. ಫಸ್ಟು ಭಕ್ತಿ ಇಲ್ಲದವಳ ಮನಸ್ಸಲ್ಲಿ ರಾಯರ ಮೇಲೆ ಭಕ್ತಿ ಬಂದಿದೆ. ಇವಾಗ ರಾಯರ ಸೇವೆ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ಇದೆಲ್ಲ ರಾಯರ ಪವಾಡನೇ ಇರಬೇಕು. ಯಾವತ್ತೂ ಸಹ ಅಂದ್ಕೊಂಡಿಲ್ಲದೆ ಇದ್ದವಳು ಇವಾಗ ರಾಯರಿಗೆ ಪೂಜೆ ಮಾಡ್ತಾ ಇದ್ದೀನಿ ಅಂತಂದರೆ ರಾಯರೇ ನನಗೆ ಒಳ್ಳೆ ಜ್ಞಾನ ಕೊಟ್ಟು ರಾಯರ ಸೇವೆನ ಮಾಡಿಸ್ಕೊಳ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ರಾಯರಿಗೆ ಗಂಧದ ಕಡ್ಡಿ, ಧೂಪ, ಏಕ ಆರತಿ, ಮಹಾಮಂಗಳಾರತಿ ಎಲ್ಲ ಆದಮೇಲೆ ಇಲ್ಲಿ ನಾನು ಕೆಂಪನ ಆರತಿಯಿಂದ ರಾಯರಿಗೆ ಆರತಿನ ಮಾಡ್ಕೊಳ್ತಾ ಇದ್ದೀನಿ. ಕೆಂಪನ ಆರತಿನ ಬೆಳಗಿನ ಟೈಮ್ ಆದರೂ ಮಾಡ್ಬೋದು, ಇಲ್ಲ ಅಂತಂದರೆ ಸಂಜೆ ಟೈಮ್ ಆದರೂ ಮಾಡ್ಬೋದು. ಕೆಲವೊಬ್ಬರು ಸಂಜೆ ಟೈಮ್ ಮಾಡ್ತಾರೆ. ನಾನು ಮಠಕ್ಕೆ ಹೋಗಬೇಕಿತ್ತು, ಅದರಿಂದ ಬರಬೇಕಾದ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ಬೆಳಿಗ್ಗೆನೇ ಇಲ್ಲಿ ನಾನು ಕೆಂಪನ ಆರತಿನ ಮಾಡಿ ಮುಗಿಸ್ಕೊಳ್ತಾ ಇದ್ದೀನಿ. ಈ ವಿಧಾನದಲ್ಲಿ ನಾನು ನಮ್ಮ ಮನೇಲಿರೋ ಅಂಥ ನಮ್ಮ ರಾಯರಿಗೆ ಪೂಜೆನ ಮಾಡಿಕೊಂಡಿದ್ದು. ವರ್ಧಂತಿ ಮಹೋತ್ಸವ ದಿನ ನಾನು ಈ ರೀತಿ ಪೂಜೆನ ಮಾಡಿಕೊಂಡು ಮನಸ್ಸಿಗೆ ಸಮಾಧಾನ ಆಯಿತು. ರಾಯರಿಗೆ ಸಂತೃಪ್ತವಾಗಿ ನಾನು ಪೂಜೆನ ಮಾಡಿದೆ. ಇವತ್ತು ಮನೇಲಿ ಪೂಜೆ ಮಾಡಿರೋದ್ರಿಂದ ಒಂಥರ ವೈಬ್ಸೇ ಬೇರೆ ಥರ ಆಗಿದೆ. ರಾಯರು ಇರೋ ಅಂಥ ಮನೆಯಲ್ಲಿ ಯಾವಾಗಲೂ ನೆಮ್ಮದಿ, ಸುಖ, ಶಾಂತಿ ಅನ್ನೋದಿರುತ್ತೆ. ರಾಯರು ಎಲ್ಲರಿಗೂ ಸಹ ಒಳ್ಳೇದು ಮಾಡಲಿ. ಇವಾಗಲೇ ಎಲ್ಲರೂ ಪೂಜೆ ಮಾಡಿರ್ತೀರ. ರಾಯರು ಪೂಜೆ ಮಾಡಿರೋ ಅಂಥ ಅವ್ರ ಭಕ್ತರಿಗೆ ಎಲ್ಲ ಒಳ್ಳೇದನ್ನ ಮಾಡ್ತಾರೆ. ನಾನು ನನ್ನ ಕಡೆಯಿಂದ ಕೇಳ್ಕೊಳ್ತೀನಿ, ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ ರಾಯರೇ ಅಂತ. ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.